ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಒಳ್ಳೆ ಫುಡ್ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಪಾಲಕ್ ಪನ್ನೀರು. ಸಕ್ಕತ್ತಾಗಿರುತ್ತೆ ಗಾಯ್ಸ್, ನಿಜವಾಗ್ಲೂ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಇದನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೋಟೆಲಲ್ಲಿ ತಿನ್ನೋ ಅವಶ್ಯಕತೆನೇ ಇರಲ್ಲ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಸಕ್ಕತ್ತಾಗಿದೆ. ಮಿಸ್ ಮಾಡಿದೆ, ಒಂದು ಸರಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಮೇಯ್ನಾಗಿ ಬಿಳಿ ಹೋಳಿಗೆ ಮಾಡ್ಕೊಂಡಿದ್ದೆ. ಈ ಬಿಳಿ ಹೋಳಿಗೆ ರೆಸಿಪಿನ ನಾನು ನಾಳೆ ಪೋಸ್ಟ್ ಮಾಡ್ತೀನಿ, ನಿಮಗೆ ನಾಳೆ ಚೆಕ್ ಮಾಡಿ. ಬಿಳಿ ಹೋಳಿಗೆ ಅಂತೂ ಆಸಮ್ ಆಗಿತ್ತು. ಆ ಬಿಳಿ ಹೋಳಿಗೆ ಜೊತೆ ಈ ಪಾಲಕ್ ಪನ್ನೀರ್ ಅಂತೂ ಸೂಪರಾಗಿತ್ತು ಗೈಸ್, ನಿಜವಾಗ್ಲೂ. ಆ್ಯಂಡ್ ಇದಕ್ಕೆ ನಾನು ಆ್ಯಸ್ ಯೂಶ್ವಲ್ ಸ್ವಲ್ಪ ಗ್ರಿಲ್ ಚಿಕನ್ ಮಾಡ್ಕೊಂಡಿದ್ದೆ ಓವನಲ್ಲಿ. ಸ್ವಲ್ಪ ಡಯಟಲ್ಲಿರೋದ್ರಿಂದ, ಅಂದರೆ ತೀರಾ ಡಯಟ್ ಇಲ್ಲ, ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಡಯಟ್ ಇರೋದ್ರಿಂದ ನಾನು ಈ ಥರ ಸ್ವಲ್ಪ ಎಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಪಾಲಕ್ ಪನ್ನೀರ್ನ, ಪಾಲಕ್ ಸೊಪ್ಪನ್ನ ನಾವು ಆ್ಯಸ್ ಯೂಶ್ವಲ್ ಆಗಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡಿ, ಅದು ಬೇಗ ಬೆಂದೋಗುತ್ತೆ. ಆ ಬೇಯಿಸ್ಕೊಳ್ಳೋ ಗ್ಯಾಪಲ್ಲಿ ಈ ಕಡೆ ನಾನು 200 ಗ್ರಾಮ್ ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಆ ಪನ್ನೀರನ್ನ ಮಾಮೂಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಡಿ. ಅಷ್ಟರಲ್ಲಿ ಈ ಕಡೆ ಪಾಲಕ್ ಸೊಪ್ಪನ್ನು ಕೂಡ ಬೆಂದೋಗಿದೆ. ಸೊ ಅದನ್ನು ಬೆಂದಿರೋ ಪಾಲಕ್ ಸೊಪ್ಪನ್ನು ಆ್ಯಸ್ ಯೂಶ್ವಲ್ ಒಂದು ಪುಟ್ಟ ಜಾರಿಗೆ ಅದೆಲ್ಲನೂ ಕೂಡ ಹಾಕ್ಕೊಂಡು, ಇದಕ್ಕೆ ನೀವು ಗೋಡಂಬಿ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು, ಇಲ್ಲ ಚಿಲ್ಲಿ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು, ಗ್ರೀನ್ ಚಿಲ್ಲಿ ಬೇಕಾದರೂ ಹಾಕ್ಕೊಬೋದು. ನಾನು ಅಲ್ಲಿ ಚಿಲ್ಲಿ ಪೌಡರ್ ಹಾಕ್ತೀನಲ್ಲ, ಬೇಡ ಅಂದ್ಬಿಟ್ಟು ಹಾಕ್ಕೊಳ್ಳಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಒಂದೇ ಒಂದು ಚಿಲ್ಲಿ ಹಾಕ್ಕೊಳ್ಳಿ. ಇದು ಆಮೇಲೆ ಸ್ವಲ್ಪ ಗೋಡಂಬಿ ಆಪ್ಷನಲ್ಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಗಟ್ಟಿಯಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದು ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಈ ಕಡೆ ಪ್ಯಾನಿಗೆ ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ತುಪ್ಪ, ಒಂದು 1/2 ಸ್ಪೂನಷ್ಟು ಎಣ್ಣೆ ಎರಡನ್ನೂ ಕೂಡ ಹಾಕ್ಕೊಂಡು, ಮಾಮೂಲಿ ಇದು ಪನ್ನೀರ್ನೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಆ ಪನ್ನೀರ್ನೆಲ್ಲನೂ ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಡಿ. ಇದು ಒಂದು ಗೋಲ್ಡನ್ ಬ್ರೌನ್ ಬರಬೇಕು ಪನ್ನೀರು. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪನ್ನೀರ್ ಏನಕ್ಕೆ ಈ ಥರ ಫ್ರೈ ಮಾಡ್ತೀವಿ ಅಂದರೆ, ಫ್ರೈ ಮಾಡ್ದೇ ಕೂಡ ಹಾಕ್ಬೋದು, ಬಟ್ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಈ ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ಲ, ಅದು ಒಂಥರ ಒಂದೊಂದು ಬೈಟ್ ತಿಂದಾಗ್ಲೂ ಆ ಪನ್ನೀರು ತುಪ್ಪದ ಘಮ ಎಲ್ಲ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಸೇಮ್ ಅದನ್ನೆಲ್ಲನೂ ಕೂಡ ಪನ್ನೀರ್ನೆಲ್ಲ ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು, ಮತ್ತು ಸೇಮ್ ಅದೇ ಪ್ಯಾನಿಗೆ ಒಂದು 2 ಇಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ? ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ಸೊ ಅದು ಫ್ರೈ ಆದ ನಂತರ ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ಳಿ. ಇಲ್ಲಿ 1 ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಒಂದೇ ಟೊಮೆಟೊ ಸಾಕು 200 ಗ್ರಾಮ್ ಪನ್ನೀರ್ಗೆ. ಸೊ ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾರ್ಮಲಾಗಿ ಚಿಲ್ಲಿ ಪೌಡರು, 1 ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ ಒಂದೇ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಪಾಲಕ್ ಪೇಸ್ಟ್ನ ಮಾಡ್ಕೊಂಡಿದ್ವಲ್ಲ, ಆ ಪಾಲಕ್ ಪೇಸ್ಟ್ನು ಕೂಡ ಹಾಕ್ಕೊಂಡ್ಬಿಟ್ಟು ನಾರ್ಮಲಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಬಿಡಿ. ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದ್ಕೋಬೇಕು. ಸೊ ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು. ಸೊ ಅದು ಚೆನ್ನಾಗಿ ಬೆಂದಿದೆ ಅನ್ನುವಾಗ ಪನ್ನೀರನ್ನ ನಾವು ಹುರಿದಿಟ್ಕೊಂಡಿದ್ವಲ್ಲ, ಸೊ ಆ ಪನ್ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಿಮಗೆ ಬೇಕು ಅಂದರೆ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳಿ, ಆಯಿತಾ? ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಯಿತಾ? ಫ್ರೆಶ್ ಕ್ರೀಮ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಾಲಕ್ ಪನ್ನೀರು ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಇದು ಸಕ್ಕತ್ತಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ. ಇದ್ರ ಜೊತೆ ನಾವು ಮಾಮೂಲಿ ಆ್ಯಸ್ ಯೂಶ್ವಲ್ ಪರೋಟ, ಆಮೇಲೆ ಲೈಕ್ ಚಪಾತಿ, ಇದೆಲ್ಲನೂ ಕೂಡ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಆವಾಗಲೇ ಹೇಳ್ದಂಗೆ ಬಿಳಿ ಹೋಳಿಗೆ ಮಾಡ್ಕೊಂಡಿದ್ದೆ. ಬಿಳಿ ಹೋಳಿಗೆ ಅಂತೂ ಆಸಮ್ ಆಗಿತ್ತು, ಇದ್ರ ಜೊತೆ ಅಂತೂ ಸಕ್ಕತ್ತಾಗಿತ್ತು, ಸಾಫ್ಟಾಗಿತ್ತು. ಮಿಸ್ ಮಾಡಿದೆ,
ಒಂದೇ ಒಂದು ಸತಿ ಈ ಪಾಲಕ್ ಪನ್ನೀರನ್ನ ಟ್ರೈ ಮಾಡಿ. ಇದ್ರ ಜೊತೆ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಯಾವ್ದು ಬೇಕು ಕಾಂಬಿನೇಷನ್, ಅಕಸ್ಮಾತ್ ಏನೂ ಇಲ್ಲ ಅಂದರೆ ನೀವು ಇದನ್ನು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬಿಡ್ಬೋದು. ಅಷ್ಟು ಸಕ್ಕತ್ತಾಗಿರುತ್ತೆ ಇದು. ಮಿಸ್ ಮಾಡದೆ ಒಂದೇ ಒಂದು ಸತಿ ಇದನ್ನು ಟ್ರೈ ಮಾಡಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.